Hello everyone, this is Asif Torgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to know about my upcoming classes. Thank you. So today we are going to discuss the further concept of the first chapter, that is nature and purpose of business, and today's topic is business risk. Business risks. ವ್ಯವಹಾರದ ನಷ್ಟ ಭಯಗಳು ಅಥವಾ ಅಪಾಯಗಳು ಅಂತ ಕರಿತೀವಿ. ದೆನ್ ವಾಟ್ ಡಸ್ ಇಟ್ ಮೀನ್? ಬಿಸ್ನೆಸ್ ರಿಸ್ಕ್ಸ್ ಎಂದು ಎದಕ್ಕೆ ಕರೀತಾರೆ? ಬಿಸ್ನೆಸ್ ರಿಸ್ಕ್. ಹಿಯರ್ ನೇಮ್ ಇಟ್ ಸೆಲ್ಫ್ explains, defines. It means business has some risks. Some risks. ಏನದು? What does it mean actually ಅಂತ ಕೇಳಿದ್ರೆ, it refers to the possibility of inadequate profits or losses due to uncertainties and unexpected events. Once again, business risks refers to the a possibility of inadequate profits. ಅಂದರೆ ನೀವು ಅನ್ಕೊಂಡ್ರಕ್ಕಿಂತ ಪ್ರಾಫಿಟ್ ಕಡಿಮೆ ಬರ್ತದೆ ಇಲ್ಲಿ. Say for example, you expected this month I am going to receive 1 lakh rupees profit, but ನಿಮ್ಗೆ ಎಷ್ಟು ಬರ್ತೈತಿ? 50,000 rupees ಬರ್ತದೆ. ಪ್ರಾಫಿಟ್ ಬರ್ತದೆ, ಆದರೆ ಇನ್ಅಡೆಕ್ವೇಟ್ ಪ್ರಾಫಿಟ್ಸ್ ಆರ್ ಲಾಸ್, ಅಥವಾ ಏನೂ ಬರುವುದಿಲ್ಲ, ಲಾಸ್ ಆಕೈತಿ, ಉಲ್ಟಾ ನಿಮ್ಮದೇ ಪ್ರಾಫಿಟ್ ಖರ್ಚಾಗಿ ಹೋಗ್ತದೆ. ಯಾಕೆ ಅಂತ ಕೇಳಿದ್ರೆ, ಡ್ಯೂ ಟು ಅನ್ಸರ್ಟನ್ಟೀಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸ್ ಅಂತ ಹೇಳ್ತಾರೆ. ವ್ಯವಹಾರದ ನಷ್ಟ ಭಯಗಳು ಅಂತ ಕರೀತಾರೆ ಅಂತ ಕೇಳಿದ್ರೆ, ಅನಿರೀಕ್ಷಿತ ಅಥವಾ ಅನಪೇಕ್ಷಿತ ಘಟನೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಗಳಿಸಲು ಆಗುವುದಿಲ್ಲ ಮತ್ತು ಇಲ್ಲಿ ನಷ್ಟ ಆಗುವ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾವ. ಇಂಥ ಒಂದು ಸನ್ನಿವೇಶಕ್ಕೆ ವ್ಯವಹಾರದ ನಷ್ಟ ಭಯ ಅಂತ ಕರೀತಾರೆ. ವ್ಯವಹಾರದ ನಷ್ಟ ಭಯ ಅಂತ ಕರೀತಾರೆ. ಅದಕ್ಕೆ ಕರೀತಾರೆ ವ್ಯವಹಾರದ ನಷ್ಟ ಭಯ ಅನ್ನೋದು ಒಂದು ಅನಿರೀಕ್ಷಿತ ಅನ್ಸರ್ಟನ್ಟೀಸ್ ಅಂತ ಕರಿತೇವೆ ನಾವು. ಆಮೇಲೆ ಅನಿಶ್ಚಿತ ಘಟನೆಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ಗಳಿಸಲು ಆಗೋದಿಲ್ಲ, ಬದಲಾಗಿ ನಷ್ಟವೂ ಸಹ ಅಲ್ಲಿ ವ್ಯವಹಾರದ ಆಗೋಗ್ತದೆ. ಅಂಥ ಒಂದು ಸನ್ನಿವೇಶಕ್ಕೆ ಬಿಸ್ನೆಸ್ ರಿಸ್ಕ್ಸ್ ಅಂತ ಕರೀತಾರೆ. ಇದಕ್ಕೆ ಯಾವ ರೀತಿ ಬಿಸ್ನೆಸ್ ರಿಸ್ಕ್ ಬರ್ತಾವ, ಕಾರಣಗಳೇನಾಗ್ತಾವ ಅವನು ಮುಂದೆ ಬರ್ತದೆ, ಅದನ್ನೇ ಹೇಳ್ತಾರೆ. Now this business risk is classified into 2 types. ವ್ಯವಹಾರದ ನಷ್ಟ ಭಯಗಳನ್ನು 2 ವಿಭಾಗಗಳಾಗಿ ವಿಂಗಡಿಸ್ತಾರೆ. ಯಾವುವು ಅಂತ ಕೇಳಿದ್ರೆ, ಒಂದನೇದು ಸ್ಪೆಕ್ಯುಲೇಟಿವ್ ರಿಸ್ಕ್. ಸ್ಪೆಕ್ಯುಲೇಟಿವ್ ರಿಸ್ಕ್ ಇದಕ್ಕೆ ಸಟ್ಟ ವ್ಯವಹಾರದ ಅಪಾಯ, ಸಟ್ಟ ವ್ಯವಹಾರದ ಅಪಾಯ ಅಥವಾ ಸಟ್ಟ ವ್ಯವಹಾರದ ನಷ್ಟ ಭಯ ಅಂತ ಕರೀತಾರೆ. ಏನ್ರಿ ಹಿಂಗಂದ ಸ್ಪೆಕ್ಯುಲೇಟಿವ್ ರಿಸ್ಕ್ ಅಂತ ಯಾವುದು ಕರೀತಾರೆ ಅಂತ ಕೇಳಿದ್ರೆ, ಇಟ್ ಅರೈಸಸ್ ಡ್ಯೂ ಟು ದಿ ಚೇಂಜ್ ಇನ್ ದಿ ಮಾರ್ಕೆಟ್ ಕಂಡೀಷನ್ಸ್. ಮಾರುಕಟ್ಟೆಯಲ್ಲಿನ ಬದಲಾವಣೆಯಿಂದ. ಏನು ಮಾರುಕಟ್ಟೆ ಬದಲಾವಣೆ ಸರ್ ಅಂತ ಕೇಳಿದ್ರೆ, ಮಾರುಕಟ್ಟೆಯಲ್ಲ ಬೆಲೆ ಆಗಿರಬಹುದು, ವಸ್ತುವಿನ ಬೆಲೆ ಆಗಿರಬಹುದು, ಪ್ರೈಸ್ ಆಫ್ ಎ ಕಮಾಡಿಟಿ, ಸಪ್ಲೈ ಆ್ಯಂಡ್ ಡಿಮಾಂಡ್, ಬೇಡಿಕೆ ಮತ್ತು ಪೂರೈಕೆ ಆಗಿರ್ಬೋದು, ಚೇಂಜ್ ಇನ್ ದಿ ಟೇಸ್ಟ್ ಆ್ಯಂಡ್ ದಿ ಪ್ರಿಫರೆನ್ಸಸ್ ಆಫ್ ದಿ ಕಸ್ಟಮರ್ ಆ್ಯಂಡ್ ಸೋ ಆನ್. ಗ್ರಾಹಕರಲ್ಲಿ ಒಂದು ಏನು ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಅಂತ ಏನು ಹೇಳ್ತೀವಲ್ಲ ನಾವು, ಅದರಲ್ಲಿ ಅಭಿರುಚಿಗಳು ಅಂತ ಏನು ಕರಿತೀವಲ್ಲ, ಗ್ರಾಹಕರ ಶೈಲಿ ಮತ್ತು ಅಭಿರುಚಿಗಳಲ್ಲಿ ಬದಲಾವಣೆ ಆಗೋದ್ರಿಂದ ಈ ಒಂದು ಸಟ್ಟ ವ್ಯವಹಾರದ ಅಪಾಯ ಅಥವಾ ಸಟ್ಟ ವ್ಯವಹಾರದ ನಷ್ಟ ಭಯ ಉಂಟಾಗ್ತದೆ
The speculative risk arises due to the change in the market conditions such as change in the demand and supply, change in the price of the commodity, change in the taste and the preferences of the customer and so on so forth. ಹೌದಾ? ಇಲ್ಲಿ ಏನಿರ್ತದೆ ರೀ, ಲಾಭ ಬರ್ತೈತಿ ಅಂತ ಗ್ಯಾರಂಟಿ ಇರೋದಿಲ್ಲ, ಲಾಭದ ಒಂದು ನಿಶ್ಚಿತನೂ ಇರೋದಿಲ್ಲ, ಲಾಸಿಂದ ಒಂದು ಗ್ಯಾರಂಟಿ ಇಲ್ಲ. ಕಡಿಮೆ ಲಾಸ್ ಆಗ್ಬೋದು, ಜಾಸ್ತಿ ಲಾಸ್ ಆಗ್ಬೋದು, ಪ್ರಾಫಿಟ್ ಬರ್ಬೋದು ಬರ್ದೇನೂ ಇರ್ಬೋದು. ಹಿಯರ್ ಪಾಸಿಬಿಲಿಟಿ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ವಿಲ್ ಬಿ ದೇರ್. ಇಲ್ಲಿ ಎರಡು ಸಾಧ್ಯತೆಗಳು ಅದಾವೆ. ಇಟ್ ಕಂಬೈನ್ಸ್ ಬೋತ್ ದ ಪಾಸಿಬಿಲಿಟೀಸ್. ಪ್ರಾಫಿಟ್ ಮೇ ಕಮ್ ಆರ್ ಮೇ ನಾಟ್ ಕಮ್, ಲಾಸ್ ಮೇ ಅಕರ್ ಆರ್ ಮೇ ನಾಟ್ ಅಕರ್. ಎರಡು ಸಾಧ್ಯತೆಗಳು ಈ ಒಂದು ಸ್ಪೆಕ್ಯುಲೇಟಿವ್ ಸಟ್ಟ ವ್ಯವಹಾರದ ನಷ್ಟ ಭಯದಲ್ಲಿ ನಾವು ಕಾಣ್ತೀವಿ. ಇನ್ನು ಎರಡನೇದು ಯಾವುದು ರೀ ಅಂತ ಕೇಳಿದ್ರೆ ಪ್ಯೂರ್ ರಿಸ್ಕ್. ಪ್ಯೂರ್ ರಿಸ್ಕ್ ಆರ್ ಪ್ಯೂರ್ ರಿಸ್ಕ್ಸ್, ಪರಿಶುದ್ಧ ವ್ಯವಹಾರದ ನಷ್ಟ ಭಯಗಳು ಅಥವಾ ಅಪಾಯಗಳು ಅಂತ ಕರಿತೀವಿ. ಇದನ್ನು ಯಾವುದಕ್ಕೆ ಕರಿತೀರಿ ಅಂತ ಕೇಳಿದರೆ ಇಟ್ ಇನ್ವಾಲ್ವ್ಸ್ ಓನ್ಲಿ ಪಾಸಿಬಿಲಿಟಿ ಆಫ್ ಲಾಸ್. ಇಲ್ಲಿ ಕೇವಲ ಲಾಸ್ ಆಗ್ತಕ್ಕಂಥ ಚಾನ್ಸ್ ಇರ್ತಾವೆ ಆರ್ ನೋ ಲಾಸ್. ಇಲ್ಲಿ ಪ್ಯೂರ್ ರಿಸ್ಕಲ್ಲಿ ಪರಿಶುದ್ಧ, ಇದಕ್ಕೆ ಏನು ಕರೀತಾರೆ, ಪರಿಶುದ್ಧ ವ್ಯವಹಾರದ ನಷ್ಟ ಭಯ ಅಂತ ಕರೀತಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಪರಿಶುದ್ಧ ವ್ಯವಹಾರದ ನಷ್ಟ ಭಯ ಅಂತ ಕರೀತಾರೆ. ಈ ಸನ್ನಿವೇಶದಲ್ಲಿ ಏನಿರಪ್ಪ ಅಂತ ಕೇಳಿದ್ರೆ ನಷ್ಟ ಗ್ಯಾರಂಟಿ ಆಗೋದೆ, ಇಲ್ಲಾದ್ರೆ ನಷ್ಟ ಆಗೋಲ್ಲ. ಹಂಗಂತ ಲಾಭ ಆಗ್ತೈತಿ, ಲಾಭನೂ ಆಗುವುದಿಲ್ಲ. ಇಟ್ ಮೇ ಹ್ಯಾಪನ್ ಲಾಸ್ ಆರ್ ಮೇ ನಾಟ್ ಹ್ಯಾಪನ್ ಲಾಸ್. ಇಟ್ ಡಸಂಟ್ ಮೀನ್ ಪ್ರಾಫಿಟ್ ವಿಲ್ ಕಮ್, ನೋ, ನಾಟ್ ಎಟ್ ಆಲ್. ಪ್ರಾಫಿಟ್ ಬರೋದಿಲ್ಲ, ಆದರೆ ಲಾಸ್ ಆಗ್ತೈತಿ ಅಥವಾ ಲಾಸ್ ಆಗೋದಿಲ್ಲ. ಯಾವ ರೇಟಿಗೆ ತೊಂದಿರುತ್ತೆ ಅದೇ ರೇಟಿಗೆ ಕೊಡ್ತಾರೆ. ದೇರ್ ಇಸ್ ನೋ ಪ್ರಾಫಿಟ್ ನೋ ಲಾಸ್. ಇದು ಕನ್ಸಿಡರ್ ಆಗತ್ತವ. ಎಲ್ಲಾದ್ರೂ ತಪ್ಪಿದ್ರೆ ಲಾಸ್ ಗ್ಯಾರಂಟಿ. ದಿಸ್ ಇಸ್ ದಿ ಮಾರ್ಕೆಟ್ ಕಂಡೀಷನ್ ವೇರ್ ಓನ್ಲಿ ದ ಲಾಸ್ ವಿಲ್ ಅಕರ್ ಆರ್ ನೋ ಲಾಸ್ ವಿಲ್ ಬಿ ದೇ. ಓಕೆ, ನೆನ್ಪಿಟ್ಕೊಳ್ರಿ. ಇಲ್ಲಿ ಯಾವ ಥರದಿಂದ ಲಾಸ್ ಆಗೋ ಪಾಸಿಬಿಲಿಟಿ ಇರ್ತಾವೋ ಇಲ್ಲಿ ಹೇಳ್ತೀವಿ ಸ್ಪೆಕ್ಯುಲೇಟಿವ್ ಒಳಗೆ ಡ್ಯೂ ಟು ಚೇಂಜ್ ಇನ್ ದಿ ಮಾರ್ಕೆಟ್ ಪ್ರೈಸ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಚೇಂಜ್ ಇನ್ ದಿ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಹೇಳಿದ್ವಿ. ಇಲ್ಲಿ ಬಂದಾಗ ಪ್ಯೂರ್ ರಿಸ್ಕ್ ಅಂತ ಬಂದಾಗ ಇಲ್ಲಿ ಏನೇನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಹೆಚ್ಚಾಗಿ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಬರ್ತದೆ. ಇನ್ನು ಬೆಂಕಿ ಬೀಳ್ಬೋದು, ಥೆಫ್ಟ್ ತುಡುಗಾಗಬಹುದು, ಫೈರ್, ಡ್ಯೂ ಟು ಫೈರ್ ಥೆಫ್ಟ್ ತುಡುಗಾಗಿ ಹೋಗ್ಬೋದು ನಮ್ಮದೆಲ್ಲ ಗುಡ್ಸ್ಗಳು. ಫೈರ್, ಥೆಫ್ಟ್, ಆಮೇಲೆ ಸ್ಟ್ರೈಕ್ಸ್ ಆ್ಯಂಡ್ ಲಾಕೌಟ್ಸ್, ಹೌದಾ? ಅಥವಾ ಕೋವಿಡ್-19 ನಿಮ್ಗೆ ಗೊತ್ತದ, ತಿಂಗಳಾನ್ಗಟ್ಟಲೆ ಏನೂ ಎಕನಾಮಿಕ್ ಆ್ಯಕ್ಟಿವಿಟೀಸ್ ನಡಲಿಲ್ಲ. ದೇರ್ ಫೋರ್ ಯು ಮೇ ಕಾಲ್ ಇಟ್ ಆ್ಯಸ್ ಅ ಪ್ಯೂರ್ ರಿಸ್ಕ್. ಹೌದಾ? ನ್ಯಾಚುರಲ್ ಕೆಲಾಮಿಟಿ ಅದು, ಯಾರಿಗೂ ಗೊತ್ತಿರಲಿಲ್ಲ, ಅನ್ಸರ್ಟನ್ಟಿ ಸಡನ್ನಾಗಿ ಬಂತು, ಸಾಕಷ್ಟು ಪ್ರಮಾಣದಲ್ಲಿ ಲಾಸನ್ನು ಇಲ್ಲಿ ನಾವು ಕಂಡ್ವಿ. ಹೌದಾ? ಸೊ ಇದು ಪ್ಯೂರ್ ರಿಸ್ಕ್ ಅಂತ ಇದಕ್ಕೆ ಕರೀತಾರೆ. ಓಕೆ, ಇನ್ನು ಮುಂದೆ ಬಂದಾಗ ಬಿಸ್ನೆಸ್ ರಿಸ್ಕ್ ನೋಡಿದ್ವಿ. ಆ ಬಿಸ್ನೆಸ್ ರಿಸ್ಕ್ ಒಳಗೆ ಎರಡು ಟೈಪ್ ಬಂದು, ಒಂದು ಸ್ಪೆಕ್ಯುಲೇಟಿವ್ ಸಟ್ಟ ವ್ಯವಹಾರದ ಅಪಾಯ ಅಥವಾ ನಷ್ಟ ಭಯ ಅಂತ ಕರೆದ್ವಿ. ಎರಡನೇದು ಪ್ಯೂರ್ ರಿಸ್ಕ್ ಅಂತ ಬಂತು, ಪರಿಶುದ್ಧ ವ್ಯವಹಾರದ ಅಪಾಯ ಅಥವಾ ನಷ್ಟ ಭಯ ಅಂತ ಕರೆದ್ವಿ. ಹೌದಾ? ಮುಂದೆ ನಷ್ಟ ಭಯದ ಸ್ವರೂಪಗಳು, ಯಾವ ಸ್ವರೂಪದೊಳಗೆ ನಷ್ಟ ಆಗಬಹುದು. ನೇಚರ್ ಆಫ್ ಬಿಸ್ನೆಸ್ ರಿಸ್ಕ್ಸ್, ವ್ಯವಹಾರದ ನಷ್ಟ ಭಯಗಳು ಯಾವ ರೀತಿಯಲ್ಲಿ ಕಾಣ್ತಾವು ಅಂತ ಬಂದಾಗ ಮೊದಲನೇದಾಗಿ ಇಟ್ ಅರೈಸಸ್ ಡ್ಯೂ ಟು ಅನ್ಸರ್ಟನ್ಟೀಸ್. ಇಟ್ ಅರೈಸಸ್ ಡ್ಯೂ ಟು ಅನ್ಸರ್ಟನ್ಟೀಸ್ ಅಂತ ಕರೀತಾರೆ. ಅನಿಶ್ಚಿತ ಘಟನೆಗಳಿಂದ ವ್ಯವಹಾರದಲ್ಲಿ ಅಪಾಯಗಳು ಉಂಟಾಗ್ತಾವ. ಏನು ರೀ ಅನಿಶ್ಚಿತ ಘಟನೆಗಳು ಅಂತ ಕೇಳಿದರೆ ನೈಸರ್ಗಿಕ ವಿಕೋಪಗಳು, ಅತಿವೃಷ್ಟಿ ಅನಾವೃಷ್ಟಿ ಅಂತ ಕರಿತೀವಿ. ಹೆವಿ ರೇನ್ಫಾಲ್ ಆಗೋದು ಅಥವಾ ಡ್ರಾಟ್ ಬೀಳೋದು, ಹೌದಾ? ಆಮೇಲೆ ಅಗ್ನಿ, ಇದು ಹೇಳಿದ್ವಿ, ಫೈರ್ ಆಗೋದು ಅಥವಾ ಥೆಫ್ಟ್, ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್
ಅನ್ಸರ್ಟನ್ಟೀಸ್ ಇವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಸರ್ಟನೀಸ್ ಅಂತ ಹೇಳ್ಬೋದು ನಾವು. ನಿಮ್ಗೆ ಅಂದ್ಕೊಂಡಿರೋದಿಲ್ಲ ಹೆವಿ ರೇನ್ ಆಗ್ತದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಅಥವಾ ಏನೊಂದು ಫ್ಲಡ್ ಬರ್ತದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಅಥವಾ ಡ್ರಾಟ್ ಬರ್ತದೆ ಅಂತ ಗೊತ್ತಿರೋ ಬರಗಾಲ ಅಂತ ಕರಿತೀವಿ, ಹೌದಾ ಅಂತ ನಮ್ಗೆ ಗೊತ್ತಿರ್ತದೆ. ಇದರಿಂದ ಏನಾಗ್ತದೆ ರೀ, ಇಲ್ಲಿ ನಮ್ಗೆ ಸಾಕಷ್ಟು ಪ್ರಮಾಣದ ಒಂದು ಲಾಸನ್ನು ಬಿಸ್ನೆಸ್ಗೆ ಕಾಣ್ತೀವಿ. ಎರಡನೇದು ಯಾವುದು ಅಂತ ಕೇಳಿದ್ರೆ, ರಿಸ್ಕ್ ಈಸ್ ಆ್ಯನ್ ಅಸೆನ್ಷಿಯಲ್ ಪಾರ್ಟ್ ಆಫ್ ಬಿಸ್ನೆಸ್. Risks are essential part of business. ರಿಸ್ಕ್ ಅನ್ನೋದು ಈ ವ್ಯವಹಾರ ಚಟುವಟಿಕೆಗಳ ಅಥವಾ ವ್ಯವಹಾರ ಉದ್ಯಮದ ಒಂದು ಪ್ರಮುಖ ಭಾಗವಾಗಿ ಬಿಟ್ಟದ. ರಿಸ್ಕ್ ಇಲ್ದ ನಾನು ಬಿಸ್ನೆಸ್ ಮಾಡ್ತೇನಪ್ಪ ಅಂತಂದ್ರೆ ನಡೆಸಲ್ಲ. ಎಷ್ಟು ಒಂದು ಪ್ರಿಕಾಷನ್ ತೊಗೊಂಡು ನೀವು ಬಿಸ್ನೆಸ್ ಮಾಡಕತ್ತೀಪ ಅಂತ ಕೇಳಿದ್ರು, ಟಾಟಾ ಬಿರ್ಲಾ ಅಂಬಾನಿ ಯಾರು ಅದಿರಿ ಅಂತ ಕೇಳಿದ್ರು ಏನಾಗ್ತದೆ, ರಿಸ್ಕ್ ಈಸ್ ದೇರ್ ಫಾರ್ ಎವ್ರಿ ಬಿಸ್ನೆಸ್ ಮ್ಯಾನ್, ಎವ್ರಿ ಆಂಟ್ರಪ್ರಿನರ್ ಅಂತ ಹೇಳ್ತಾರೆ. ರಿಸ್ಕ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಈ ವರ್ಷ ಆಗಲಿಕ್ಕೆಲ್ಲ ನಿನಗೆ ರಿಸ್ಕ್, ಮುಂದಿನ ವರ್ಷ ಆದರೂ ನಿನಗೆ ರಿಸ್ಕ್ ಬರ್ತದೆ. ಈ ತಿಂಗಳ ನೀ ಯಾವುದೋ ರಿಸ್ಕ್ ಫೇಸ್ ಮಾಡಲಿಲ್ಲೇ ಇರ್ಬೋದು, ಮುಂದಿನ ತಿಂಗಳಾದರೂ ರಿಸ್ಕ್ ಬರ್ತದೆ. ಸೊ ಅದಕ್ಕೇನ್ರಿ, ಇದು ರಿಸ್ಕ್ ಅನ್ನೋದು, ಅಪಾಯ ನಷ್ಟ ಭಯ ಅನ್ನೋದು ಪ್ರತಿಯೊಬ್ಬ ವ್ಯವಹಾರ ಮಾಡ್ತಕ್ಕಂತಹ ವ್ಯಕ್ತಿಗೆ, ವ್ಯಾಪಾರಿಗೆ ಕಟ್ಟಿಟ್ಟ ಬುತ್ತಿ. ಸೊ ಅದಕ್ಕೇನು ಇದೊಂದು ಭಾಗವಾಗಿಬಿಟ್ಟದ, ವ್ಯವಹಾರದ ಒಂದು ಭಾಗ. ರಿಸ್ಕ್ ಅನ್ನೋದು ವ್ಯವಹಾರದ ಒಂದು ಭಾಗವಾಗಿಬಿಟ್ಟದ. ನೆಕ್ಸ್ಟ್ ಯಾವುದು, ಡಿಗ್ರಿ ಆಫ್ ರಿಸ್ಕ್ ಡಿಪೆಂಡಿಂಗ್ ಅಪಾನ್ ದ ನೇಚರ್ ಆ್ಯಂಡ್ ಸೈಜ್ ಆಫ್ ದಿ ಬಿಸ್ನೆಸ್. Risks depends upon size of the business. ಹೌದು, ಏನು ರಿಸ್ಕು ನಷ್ಟ ಭಯ ಅಪಾಯ ಅಂತ ಹೇಳ್ತೀವಲ್ಲ, ಇಟ್ ವಿಲ್ ಬಿ ಟೋಟಲಿ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ದಿ ಸೈಜ್ ಆಫ್ ದ ಬಿಸ್ನೆಸ್. ವೆದರ್ ಯುವರ್ ಬಿಸ್ನೆಸ್ ಈಸ್ having a large heavy capital, large amount of capital, medium capital or small capital. ಹೌದಾ, ನೀವು ಬಂಡವಾಳ ಎಷ್ಟು ಹೂಡಿಕೆ ಮಾಡಿರ್ತೀರ, ಎಷ್ಟು ಜಾಸ್ತಿ ಬಂಡವಾಳ ನೀವು ಹೂಡಿಕೆ ಮಾಡಿರ್ತೀರೋ ಅಷ್ಟು ನಿಮ್ಮದು ದೊಡ್ಡ ಬಿಸ್ನೆಸ್ ಆಗಿರ್ತದೆ. ಹೌದಾ, ಗ್ರೇಟರ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಬ್ವಿಯಸ್ಲಿ ಲಾರ್ಜರ್ ದ ಬಿಸ್ನೆಸ್, ಸ್ಮಾಲರ್ ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಆಬ್ವಿಯಸ್ಲಿ ಸ್ಮಾಲರ್ ದ ಏನು ಬಿಸ್ನೆಸ್. ಹೌದಾ, ಸೊ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಅಂತ ಕರಿತೀವಿ. ಮೀಡಿಯಮ್ ಸ್ಕೇಲ್ ಮುಂದೆ ಆವ್ರೇಜ್ ಕ್ಯಾಪಿಟಲ್ ಹಾಕಿರ್ತೀರಿ. ಸೊ ಅದಕ್ಕೇನು ಹೆಚ್ಚಿನ ಬಂಡವಾಳ ಹಾಕಿದರೆ ಹೆಚ್ಚಿನ ಒಂದು ರಿಸ್ಕ್ ಇರ್ತದೆ. ಹೌದಾ, ಮೀಡಿಯಮ್ ಕ್ಯಾಪಿಟಲ್ ಹಾಕಿದರೆ ಆವ್ರೇಜ್ ರಿಸ್ಕ್ ಇರ್ತದೆ, ಕಡಿಮೆ ಬಂಡವಾಳ ಹಾಕಿದರೆ ಅಲ್ಲಿ ಕಡಿಮೆ ರಿಸ್ಕ್ ಕಂಡು ಬರ್ತದೆ. ಸೊ ಅದಕ್ಕೆ ಏನು ಹೇಳ್ತಾರೆ, ರಿಸ್ಕ್ಸ್ ಡಿಪೆಂಡ್ಸ್ ಅಪಾನ್, ಅಪಾಯಗಳು ನಷ್ಟ ಭಯಗಳು ಯಾವುದರ ಮೇಲೆ ಅವಲಂಬನೆ ಆಗ್ಯಾವ ಅಂತ ಕೇಳಿದ್ರೆ, ನೀವು ಹೂಡಿಕೆ ಮಾಡ್ತಕ್ಕಂತಹ ಬಂಡವಾಳ ಮತ್ತು ನೀವು ಕೈಗೊಳ್ತಕ್ಕಂತಹ ವ್ಯವಹಾರ ಚಟುವಟಿಕೆ ದೊಡ್ಡ ಗಾತ್ರದದನೋ, ಮಧ್ಯಮ ವರ್ಗದದನೋ, ಅಥವಾ ಸಣ್ಣ ಕೈಗಾರಿಕೆ ಅದನೋ, ಅಥವಾ ಸಣ್ಣ ಕಸಬು ಅದನೋ ಅನ್ನೋತಕ್ಕ ಅದ್ರ ಮೇಲೆ ಈ ಒಂದು ನಿನ್ನ ರಿಸ್ಕ್ ಡಿಪೆಂಡ್ ಆಗಿರ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಇದು ಹೇಳ್ತದೆ. ಆ್ಯಂಡ್ ಲಾಸ್ಟ್ ಒನ್ ಯಾವುದು ಅಂತ ಕೇಳಿದ್ರೆ, ಪ್ರಾಫಿಟ್ ಈಸ್ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ಕೊನೆಯದಾಗಿ ಕೊನೆಯ ಸ್ವರೂಪ ಅಂತೇನು ಕೇಳಿದ್ರೆ, ಪ್ರಾಫಿಟ್ ಈಸ್ ದಿ ರಿವಾರ್ಡ್ ಫಾರ್ ರಿಸ್ಕ್ ಟೇಕಿಂಗ್. ಕೊನೆಯದಾಗಿ ನೀವು ಅಷ್ಟೆಲ್ಲ ರಿಸ್ಕ್ ತಗೊಂಡು ನೀವು ಕೆಲಸ ಮಾಡಿರ್ತೀರಿ, ನಿಮ್ಮ ಬಿಸ್ನೆಸ್ಸನ್ನು ವ್ಯವಹಾರವನ್ನು ಮುಂದುವರಿಸ್ಕೊಂಡು ಹೋಗಿರ್ತೀರಿ. ಅಲ್ಟಿಮೇಟ್ಲಿ ನಿಮ್ಗೆ ಅದಕ್ಕೆ ರಿವಾರ್ಡ್ ಅಂತ ಬಂದಾಗ, ನಿಮ್ಗೆ ಅದಕ್ಕೆ ಉಡುಗೊರೆ ಅಂತ ಬಂದಾಗ, ಅಥವಾ ನಿಮ್ಗೆ ಅದಕ್ಕೆ ಪ್ರತಿಫಲ ಅಂತ ನಾವು ಏನು ಕೇಳ್ತೀವಿ, ರಿವಾರ್ಡ್ ಅಂತ ಪ್ರತಿಫಲ ಅಂತ ಬಂದಾಗ ಅಲ್ಲಿ ಪ್ರಾಫಿಟ್ ಅಂತಕ್ಕಂತಹ ಒಂದು ಅಂಶ, ಲಾಭ ಅಂತಕ್ಕಂಥ ಒಂದು ಅಂಶ ಏನಾಗಿರ್ತದೆ ನಿಮಗಲ್ಲಿ ಪ್ರತಿಫಲ ಆಗಿ ಹೊರಗೆ ಬರ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಓಕೆ, this is all about the nature of business risks. And now come to the causes of business risks. ಕಾರಣಗಳೇನು? causes of business risks.
ಯಾವುವು ಹೇಳಿದ್ವಿ ನಾವು. ಲಾಸ್ ಆಗ್ತದೆ, ಈ ರೀತಿ ಆಗ್ತದೆ, ಆ ರೀತಿ ಆಗ್ತದೆ ಲಾಸ್ ಅಂತಕ್ಕಂಥ ನಾವು ಹೇಳಿದ್ವಿ. ಈಗ ನೋಡ್ರಿ ಕಾರಣಗಳೇನು, ವಾಟ್ ಆರ್ ದಿ ಮೇಜರ್ ರೀಸನ್ಸ್ ಆರ್ ದಿ ಕಾಸಸ್ ಟು ಹ್ಯಾಪನ್ ದೀಸ್ ಕೈಂಡ್ ಆಫ್ ಅ ಬಿಸ್ನೆಸ್ ರಿಸ್ಕ್ಸ್ ಅಂತ ಕೇಳಿದ್ರೆ, ಮೊದಲನೇದಾಗಿ ಫಸ್ಟ್ ಟೈಪ್ ದಟ್ ಈಸ್ ನ್ಯಾಚುರಲ್ ರಿಸ್ಕ್ಸ್. ನ್ಯಾಚುರಲ್ ರಿಸ್ಕ್ಸ್, ನೈಸರ್ಗಿಕ ಕಾರಣಗಳು. ಆಸ್ ದ ನೇಮ್ ಸ್ಪೆಸಿಫೈಸ್, ನ್ಯಾಚುರಲ್ ಅಂದರೆ ನೈಸರ್ಗಿಕವಾಗಿ ಉಂಟಾಗ್ತಕ್ಕಂತಹ ಕಾರಣಗಳಿಂದ, ಅಡೆತಡೆಗಳಿಂದ ಬಿಸ್ನೆಸ್ಸಿಗೆ ಲಾಸ್ ಆಗ್ತದೆ. ನೈಸರ್ಗಿಕ ಕಾರಣಗಳಂದರೆ ಯಾವ್ರಿ ಅಂತ ಕೇಳಿದ್ರೆ ನೈಸರ್ಗಿಕ ವಿಕೋಪಗಳು ಅಂತ ಕರಿತೀವಿ ನಾವು. ಯಾವುವು? ಪ್ರವಾಹ, ಫ್ಲಡ್, ಭೂಕಂಪ, ಅರ್ತ್ ಕ್ವೇಕ್, ಗುಡುಗು ಸಿಡಿಲು, ಥಂಡರಿಂಗ್, ಹೆವಿ ರೈನ್ಫಾಲ್, ಡ್ರಾಟ್ ಆ್ಯಂಡ್ ಸೋ ಆನ್. ಇವೆಲ್ಲದಕ್ಕೆ ಏನು ಎಕ್ಸಾಂಪಲ್ ರೀ? ನ್ಯಾಚುರಲ್ ರಿಸ್ಕಿಗೆ ಸಂಬಂಧಪಡ್ತಾವ, ನೈಸರ್ಗಿಕ ಕಾರಣಗಳಿಗೆ ಸಂಬಂಧಪಟ್ಟತಕ್ಕಂಥ ಅಂಶಗಳಾಗ್ಯಾವ. ಎರಡನೇದು ಯಾವುದು? ಹ್ಯೂಮನ್ ಕಾಸ್. ಸಾರಿ, ನ್ಯಾಚುರಲ್ ಕಾಸ್ ಆಗಬೇಕಿತ್ತದು. ಓಕೆ, ನೈಸರ್ಗಿಕ ಕಾರಣ. ಇಲ್ಲಿ ಹ್ಯೂಮನ್ ಕಾಸ್, ಮಾನವ ನಿರ್ಮಿತ ಕಾರಣಗಳು. ಹೌದು, ಮಾನವ ನಿರ್ಮಿತ ಕಾರಣಗಳು ಯಾವುವು? ಯಾವ ರೀತಿ ಬಿಸ್ನೆಸ್ಸಿಗೆ ಅಪಾಯ ಆಗ್ತೈತಿ ಅಂತ ಕೇಳಿದರೆ, ನೌಕರರ ಅಪ್ರಾಮಾಣಿಕತೆ. ನೌಕರರ ಅಪ್ರಾಮಾಣಿಕತೆ ಅಂತ ನಾವು ಕರಿತೀವಿ. ಅಂದರೆ ಅವರು ಲ್ಯಾಕ್ ಆಫ್ ಆನೆಸ್ಟಿ ಆಫ್ ಅ ಎಂಪ್ಲಾಯೀಸ್. ಇಲ್ಲೇನು ಹೇಳ್ತಾರೆ ಅವರು? ನೌಕರರ ಅಪ್ರಾಮಾಣಿಕತೆ, ಆಮೇಲೆ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯ, ಕೇರ್ಲೆಸ್ ಅಟಿಟ್ಯೂಡ್, ಇರ್ರೆಸ್ಪಾನ್ಸಿಬಿಲಿಟಿ, ಡಿಸ್ಆನೆಸ್ಟಿ. ದೀಸ್ ಆಲ್ ಥಿಂಗ್ಸ್ ಆರ್ ಕಮ್ ಅಂಡರ್ ದಿ ಹ್ಯೂಮನ್ ಕಾಸಸ್. ನೀವು ಬಿಸ್ನೆಸ್ಸಿಗೆ ಎಂಪ್ಲಾಯೀಸ್ಗಳನ್ನ ಅಪಾಯಿಂಟ್ ಮಾಡಿರ್ತೀರಿ, ಹೌದಾ? ಆ ಎಂಪ್ಲಾಯೀಸ್ಗೆ ನೀವು ಒಂದು ನಿರ್ದಿಷ್ಟವಾದಂಥ ಕೆಲಸವನ್ನು ಕೊಟ್ಟಿರ್ತೀರಿ, ಸರಿಯಾದ ಸಂಬಳವನ್ನು ಕೊಡ್ತಾ ಇರ್ತೀರಿ. ಆದಾಗ್ಯೂ ಸಹ ಅವ್ರೇನು ಮಾಡ್ತಾರೆ? ನಿರ್ಲಕ್ಷ್ಯನ ವಹಿಸ್ತಾರೆ, ಅಥವಾ ಅಜಾಗರೂಕತೆಯಿಂದ ಕೆಲಸ ಮಾಡ್ತಾರೆ, ಮತ್ತು ಪ್ರಾಮಾಣಿಕತೆಯನ್ನು ತೋರಿಸುವುದಿಲ್ಲ. ಹೀಗೆ ಹಲವಾರು ಕಾರಣಗಳಿಂದ ಆಗ್ತದೆ. ಹ್ಯೂಮನ್ ಕಾಸ್ದಿಂದ ನಿಮ್ಮ ಒಂದು ಬಿಸ್ನೆಸ್ಸಿಗೆ ಲಾಸ್ ಆಗ್ತಕ್ಕಂಥ ಚಾನ್ಸ್ಗಳು ಹೆಚ್ಚು ಕಂಡು ಬರ್ತಾವ ಅಂತ ಹೇಳ್ತಾರೆ. ಆ್ಯಂಡ್ ಥರ್ಡ್ ಒನ್ ಯಾವುದು? ಎಕನಾಮಿಕ್ ಕಾಸ್. ಎಕನಾಮಿಕ್ ಕಾಸ್, ಆರ್ಥಿಕ ಕಾರಣಗಳು. ಎಕನಾಮಿಕ್ ಕಾಸ್, ಆರ್ಥಿಕ ಕಾರಣಗಳು. ಆರ್ಥಿಕ ಕಾರಣಗಳೊಂದಿಗೆ ಏನು ಬರ್ತಾವ್ರಿ ಇಲ್ಲಿ ಅಂತ ಕೇಳಿದ್ರೆ, ಅಗೇನ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ ಸ್ಪೆಕ್ಯುಲೇಟಿವ್ ರಿಸ್ಕ್ಸ್. ಏನ್ರಿ? ಚೇಂಜ್ ಇನ್ ದಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, change in the taste and preference of the customer, change in the price of the commodity, inflation, deflation, ಹೌದಾ? ಬೆಲೆಯಲ್ಲಿನ ಬದಲಾವಣೆ, ಗ್ರಾಹಕರ ಶೈಲಿ ಮತ್ತು ಆದ್ಯತೆಗಳಿಂದ ಬದಲಾವಣೆ, ಪೂರೈಕೆ ಮತ್ತು ಬೇಡಿಕೆಯಲ್ಲಿನ ಬದಲಾವಣೆ. ಹಿಂಗೆ ಹಲವಾರು ಕಾರಣಗಳಿಂದ ಎಕನಾಮಿಕ್ ಕಾಸ್ ಅಂತ ಬರ್ತಾವೆ. ಇದರಿಂದ ಸಹ ನಿಮ್ಗೆ ಹೇಳ್ತದೆ ನಿಮ್ಮ ಒಂದು ಪ್ರಾಡಕ್ಟಿಗೆ ವ್ಯಾಲ್ಯೂ ಸಿಗದೇ ಇರ್ಬೋದು. ಇದರಿಂದ ನೀವು ಉತ್ಪಾದಿಸ್ತಕ್ಕಂಥ ಸರಕು ಮತ್ತು ಸೇವೆಗಳು ಮಾರುಕಟ್ಟೆಯಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದು ಸೇಲ್ ಆಗಲಿಕ್ಕೆ ಇರ್ಬೋದು, ಮಾರಾಟ ಆಗದೇ ಇರ್ಬೋದು. ಇದರಿಂದ ನಿಮಗೆ ಅಂದ್ಕೊಂಡಿರ್ತಕ್ಕಂಥ ಪ್ರಾಫಿಟ್ ಏನಿದೆಲ್ಲ ಅದು ಬರದೇ ಇರಬಹುದು. ದಟ್ಸ್ ವೈ ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿ ಸ್ಪೆಕ್ಯುಲೇಟಿವ್ ರಿಸ್ಕ್, ಪ್ರಾಫಿಟ್ ಆರ್ ಲಾಸ್ ಅಂತಕ್ಕಂಥ ಅರ್ಥವನ್ನು ಎಕನಾಮಿಕ್ ಕಾಸ್ ನಮಗೆ ಇಲ್ಲಿ ತಿಳಿಸ್ಕೊಡ್ತದೆ. ಅಂಡ್ ಲಾಸ್ಟ್ ಒನ್ ಯಾವುದು? ಇತರೆ ಕಾರಣಗಳು, ಅದರ್ ಕಾಸಸ್. ಅದರ್ ಕಾಸಸ್, ಇತರೆ ಕಾರಣಗಳು. ವಾಟ್ ಆರ್ ದೋಸ್ ಅಂತ ಕೇಳಿದ್ರೆ, ಲೈಕ್ ಪೊಲಿಟಿಕಲ್ ಪ್ಲ್ಯಾನ್ಸ್, ಪಾಲಿಸೀಸ್, ಪೊಲಿಟಿಕಲ್ ಡಿಸ್ಟರ್ಬೆನ್ಸಸ್, ಮೆಕ್ಯಾನಿಕಲ್ ಫೇಲ್ಯೂರ್ಸ್, ಹೌದಾ? ರಾಜಕೀಯ ಹೊಸ ಥರನಾದ ನೀತಿಗಳು, ಹೌದಾ? ಹೊಸ ಹೊಸ ಪ್ಲ್ಯಾನ್ಸ್, ಪಾಲಿಸೀಸನ್ನು ಬಿಡ್ತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನ ತರ್ತಾರೆ, ಆ್ಯಕ್ಟ್ಗಳನ್ನು ತರ್ತಾರೆ. ಇದರಿಂದಾಗಿರ್ಬೋದು.
ಮತ್ತು ಯಂತ್ರೋಪಕರಣಗಳ ಅಪ್ಡೇಟ್ ಆಗದೇ ಇರೋದ್ರಿಂದ, ಫೇಲ್ಯೂರ್ ಇನ್ ಮೆಕ್ಯಾನಿಕಲ್ ಆರ್ ಟೆಕ್ನಾಲಜಿಕಲ್ ಫೀಲ್ಡ್, ಮುಂತಾದ ಕಾರಣಗಳಿಂದ ಇಲ್ಲಾಗ್ತದೆ ನಿಮ್ಮ ಬಿಸ್ನೆಸ್ಗೆ ರಿಸ್ಕ್ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಕಂಡು ಬರ್ತಾವ. ಸೊ ಅದಕ್ಕೇನ್ರಿ ಇವು ಮುಖ್ಯವಾಗಿ ನ್ಯಾಚುರಲ್ ಕಾಸ್, ಹ್ಯೂಮನ್ ಕಾಸ್, ಎಕನಾಮಿಕ್ ಕಾಸ್, ಅದರ್ ಕಾಸ್ ಅಂತ ಹೇಳಿ ಇಲ್ಲಿ 4 ಥರನಾಗಿ ವಿಂಗಡಣೆ ಮಾಡ್ತಾರೆ. ಇವು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆಯಲ್ಲಿ ನಮಗೆ ಹೇಳ್ಕೊಡ್ತಾವೆ. ಆ ವಿಶೇಷತೆಗಳು ಯಾವ ಥರದಿಂದ ನಮ್ಮ ಒಂದು ಬಿಸ್ನೆಸ್ಸಿಗೆ, ನಾವು ಸ್ಥಾಪಿಸ್ತಕ್ಕಂಥ ಒಂದು ಬಿಸ್ನೆಸ್ಸಿಗೆ, ವ್ಯವಹಾರ ಚಟುವಟಿಕೆಗಳಿಗೆ ಹಾನಿ ಉಂಟು ಮಾಡ್ತಾವ, ನಷ್ಟವನ್ನು ಉಂಟು ಮಾಡ್ತಾವ, ಅಪಾಯಗಳನ್ನು ತರ್ತಾವ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತಾವ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್ಸ್. Now come to the last important concept topic, that is starting of business, basic factors. ವ್ಯವಹಾರ ಸಂಸ್ಥೆಯನ್ನು ಅಥವಾ ವ್ಯವಹಾರ ಚಟುವಟಿಕೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಏನೇನು ಅಗತ್ಯ, ನಿಮ್ಮ ಒಂದು ವ್ಯವಹಾರ ಸ್ಥಾಪನೆ ಮಾಡಲಿಕ್ಕೆ ಏನು ಅವಶ್ಯಕತೆ ಇದೆ. ಸ್ಟಾರ್ಟಿಂಗ್ ಆಫ್ ಬಿಸ್ನೆಸ್, ಸ್ಟಾರ್ಟಿಂಗ್ ಆಫ್ ಬಿಸ್ನೆಸ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಸ್ನೆಸ್ ಅಂತ ಕರೀತಾರೆ. ವ್ಯವಹಾರದ ಸ್ಥಾಪನೆ ಮಾಡಲಿಕ್ಕೆ ಏನೇನು ಅಂಶಗಳು ಬೇಕಾಗ್ತವ ಅನ್ನೋದನ್ನು ಇವತ್ತು ನೋಡೋಣ. ಬೇಸಿಕ್ ಫ್ಯಾಕ್ಟರ್ಸ್, ಮೂಲ ಏನೇನು ಬೇಕು ಒಂದು ವ್ಯವಹಾರ ಸ್ಥಾಪನೆ ಮಾಡಬೇಕಂದ್ರೆ ಇಲ್ಲಿ ಏನೇನು ಅಂಶಗಳು ಮುಖ್ಯವಾಗಿ ಕೆಲಸ ಮಾಡ್ತಾವ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಯಾವುದು ಅಂತ ಕೇಳಿದ್ರೆ ಸೆಲೆಕ್ಷನ್ ಆಫ್ ಬಿಸ್ನೆಸ್ ಲೈನ್. ಮೊದಲನೇದಾಗಿ ಸೆಲೆಕ್ಷನ್ ಆಫ್ ಬಿಸ್ನೆಸ್ ಲೈನ್ ಅಂದರೆ ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ. ವ್ಯವಹಾರದ ಹಾದಿ ಅಥವಾ ಮಾರ್ಗದ ಆಯ್ಕೆ ಅಂದರೆ ಇಲ್ಲೇನು ಮಾಡಬೇಕು ಅಂತ ಕೇಳಿದ್ರೆ, ವ್ಯವಹಾರವನ್ನು ಸ್ಥಾಪನೆ ಮಾಡ್ತಕ್ಕಂಥ ವ್ಯಕ್ತಿಗೆ ಮಾರುಕಟ್ಟೆಯ ಪರಿಚಯ ಇರಬೇಕು, ಅಂದರೆ ಮಾರುಕಟ್ಟೆಯ ಪರಿಪೂರ್ಣ ಜ್ಞಾನ ಇರಬೇಕು, ತಂತ್ರಜ್ಞಾನದ ಜ್ಞಾನ ಇರಬೇಕು, ಜೊತೆಗೆ ವಸ್ತುವಿನ ಬೆಲೆ ಎಷ್ಟದ, ಸರಕು ಮತ್ತು ಸೇವೆಗಳ ಬೆಲೆ ಎಷ್ಟದ ಅನ್ನೋದು ಪರಿಪೂರ್ಣವಾದಂಥ ಜ್ಞಾನ ಇದ್ದಾಗ ಮಾತ್ರ ನೀವು ಬಿಸ್ನೆಸ್ ಲೈನನ್ನು, ಯಾವ ಒಂದು ಹಾದಿಗೆ ನಾವು ನಮ್ಮ ಬಿಸ್ನೆಸ್ಸನ್ನು ಸ್ಟಾರ್ಟಪ್ ಮಾಡಬೇಕು, ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಕಂಡು ಬರ್ತದೆ, ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಸೆಕೆಂಡ್ ಒಂದು ಯಾವುದು, ಸೈಜ್ ಆಫ್ ದಿ ಫರ್ಮ್ ಆರ್ ದಿ ಬಿಸ್ನೆಸ್. ಸೈಜ್ ಆಫ್ ದಿ ಫರ್ಮ್, ಸಂಸ್ಥೆಯ ಗಾತ್ರ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಮ್ಯಾಕ್ಸಿಮಮ್ ಕ್ಯಾಪಿಟಲ್, ಹೆವಿ ಬಂಡವಾಳ, ಮೋರ್ ದ್ಯಾನ್ 10 lakh ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನೀವು ಅದನ್ನ ಲಾರ್ಜ್ ಸ್ಕೇಲ್ ಮಾಡ್ಬೋದು. ವಿದಿನ್ 1 lakh ಮಾಡ್ತಾ ಇದ್ದೀರಿ ಅಂತ ಕೇಳಿ ಸ್ಮಾಲ್ ಸ್ಕೇಲ್ ಆಗ್ತದೆ. 5 lakh to 10 lakh ಒಳಗೆ ಮಾಡ್ತಾ ಇದ್ದೀರಿ ಅಂದರೆ ಮೀಡಿಯಮ್ ಸ್ಕೇಲ್ ಆಗ್ತದೆ. ಸೊ ಇಲ್ಲೇನು ನೀವು ಬಿಸ್ನೆಸ್ ಕೈಗೊಳ್ಬೇಕಾದ್ರೆ ಇಲ್ಲಿ ನಿಮ್ಮ ಬಂಡವಾಳ ಹೂಡಿಕೆಯನ್ನು ನೋಡಬೇಕು. ಮುಖ್ಯವಾಗಿ ನಿಮ್ಮ ಬಂಡವಾಳ ಹೂಡಿಕೆ ಎಷ್ಟದ ನೋಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಸಿನ ಗಾತ್ರವನ್ನು ಸೆಲೆಕ್ಟ್ ಮಾಡಬೇಕು, ಸಂಸ್ಥೆಯ ಗಾತ್ರವನ್ನು ಇಲ್ಲಿ ನೀವು ಪರಿಗಣಿಸಬೇಕು. ವಿದೌಟ್ ನೋಯಿಂಗ್ ದಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ವಿದೌಟ್ ನೋಯಿಂಗ್ ದಿ ಪ್ರಾಪರ್ ಐಡಿಯಾ ಅಬೌಟ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, we cannot start the business. If you have a maximum capital, go for long term or the large scale business. If you are a medium capital, go for medium business or medium scale businesses or industries. If you have a small amount of a capital, then go for small scale industries or tiny industries and so on ಅಂತ ಹೇಳ್ತಾರೆ. ಥರ್ಡ್ ಒನ್ ಯಾವುದು, ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್. ಚಾಯ್ಸ್ ಆಫ್ ಫಾರ್ಮ್ ಆಫ್ ಓನರ್ಶಿಪ್. ಓನರ್ಶಿಪ್ ಮಾಲೀಕತ್ವದ ಆಯ್ಕೆ. ಮಾಲೀಕತ್ವದ ಆಯ್ಕೆ ಅಂದರೆ ಇಲ್ಲಿ ಹಲವಾರು ಥರನಾದಂತಹ ನಾವು ಮಾಲೀಕತ್ವದ ಒಂದು ವ್ಯವಹಾರವನ್ನು ನೋಡ್ತೀವಿ. ಯಾವ್ಯಾವು ಅಂತ ಕೇಳಿದ್ರೆ ಸೋಲ್ ಟ್ರೇಡಿಂಗ್, ಏಕ ಮಾಲೀಕತ್ವ ಅಂತ ಕರಿತೀವಿ. ಸೋಲ್ ಟ್ರೇಡಿಂಗ್ ಬಿಸ್ನೆಸ್ ಅಂತ ಕರಿತೀವಿ, ಏಕ ಮಾಲೀಕತ್ವ ಅಂತ ಕರಿತೀವಿ. ಪಾಲುದಾರಿಕೆ ಅಂತವೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಅಂತೀವಿ. ಕೂಡು ಬಂಡವಾಳ ಸಂಸ್ಥೆಗಳು ಅಂತ ಕರಿತೀವಿ, ಜಾಯಿಂಟ್ ಸ್ಟಾಕ್ ಕಂಪ್ನಿ. ಈ ರೀತಿ ಹಲವಾರು ಥರನಾದಂಥ ಮಾಲೀಕತ್ವದ ವ್ಯವಹಾರ ಸಂಸ್ಥೆಗಳು ಅದಾವ. ಸೊ ನೀವಿಲ್ಲಿ ಚಾಯ್ಸ್ ಮಾಡಬೇಕು, ವೆದರ್ ಐ ಶುಡ್ ಗೋ ಫಾರ್ ಸೋಲ್ ಟ್ರೇಡಿಂಗ್ ಆರ್ ಪಾರ್ಟ್ನರ್ಶಿಪ್ ಆರ್ ಜಾಯಿಂಟ್ ಸ್ಟಾಕ್ ಕಂಪ್ನಿ ಆ್ಯಂಡ್ ಸೊ
n number of choices are there in front of you, and you have to select according to your knowledge, your preference, your production activities, size of the business. You need to select the ownership of the business which is suitable for me ಅಂತಕ್ಕಂಥದ್ದು ನೀವು ಮಾಡಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು? ಲೊಕೇಶನ್ ಆಫ್ ಬಿಸ್ನೆಸ್ ಎಂಟರ್ಪ್ರೈಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲೊಕೇಶನ್, ಚಾಯ್ಸ್ ಆಫ್ ದಿ ಲೊಕೇಶನ್, ಸ್ಥಳ. ನೀವು ಯಾವ ಒಂದು ಸ್ಥಳದಲ್ಲಿ ನಿಮ್ಮ ವ್ಯವಹಾರ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ನೀವು ಸರಿಯಾಗಿ ಪರಿಗಣಿಸಬೇಕು. ಹೆಂಗ್ರಿ ಸರ್ ಅಂತ ಕೇಳಿದರೆ, ನಿಮಗೆ ರಿಸೋರ್ಸಸ್ಗಳು ಎಲ್ಲಿ ಅನುಕೂಲ ಅದಾವ ತರಲಿಕ್ಕೆ, ವೇರ್ ಎವರ್ ದ ರಿಸೋರ್ಸಸ್ ಆರ್ ಅವೈಲೇಬಲ್ ಟು ಎಕ್ಸ್ಟ್ರಾಕ್ಟ್ ಆರ್ ಟು ಪ್ರೊಡ್ಯೂಸ್ ಆರ್ ಟು ಬೈ ಆರ್ ಟು ಪರ್ಚೇಸ್ ಆರ್ ಟು ಕಲೆಕ್ಟ್ ಅನ್ನೋದನ್ನು ನೀವು ನೋಡಬೇಕು. ರಿಸೋರ್ಸಸ್ಗಳು ನಮ್ಗೆ ಎಲ್ಲಿ ಅವೈಲೇಬಲ್ ಅದಾವ, ಜೊತೆಗೆ ಯಾವ ಜನರಿಗೆ, ಎಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ, ವಿಚ್ ಕೈಂಡ್ ಆಫ್ ಅ ಸೊಸೈಟಿ ಈಸ್ ಲಿವಿಂಗ್ ದೇರ್, ವಿಚ್ ಕೈಂಡ್ ಆಫ್ ಅ ಪೀಪಲ್ ಆರ್ ಲಿವಿಂಗ್ ದೇರ್, ವಿಚ್ ರಿಲಿಜನ್, ಕ್ಯಾಸ್ಟ್, ಕ್ರೀಡ್ ದೇ ಬಿಲಾಂಗ್ಸ್ ಟು ಅನ್ನೋದನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ನಾವು ನಮ್ಮ ಸ್ಥಾಪನೆಯನ್ನು ಮಾಡಬೇಕು. ಮರುಭೂಮಿ ಮೇಲೆ ಹೋಗಿ ಕಾಸು ನಾವು ಕಾಟನ್ ಇಂಡಸ್ಟ್ರಿ ತೆಗಿತೀವಿ, ಅಥವಾ ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿ ತೆಗಿತೀವಿ, ಅಥವಾ ನಾವು ಮತ್ತೊಂದು ಎದುರದೋ ಇಂಡಸ್ಟ್ರಿ ತೆಗಿತೀವಿ ಅಂತ ಕೇಳಿದ್ರೆ ನಡೆಯೋದಿಲ್ಲ. ಅಲ್ಲಿ ಅದರ ಅವಶ್ಯಕತೆ ಬರೋದಿಲ್ಲ. ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟಿಂಗ್ ಅಂತದವ, ಅಂಥ ಬಿಸ್ನೆಸ್ಗಳನ್ನ ತೆಗಿಬೇಕು, ಯೂಸ್ ಆಗ್ತಾವೆ. ಈಗ ಚಲೋ ನಿಮ್ಗೆ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಸಿಗ್ತದೆ, ಅಲ್ಲಿ ನ್ಯಾಚುರಲ್ ರಿಸೋರ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಂಡಸ್ಟ್ರೀಸ್ಗಳನ್ನು ನೀವು ಬಿಸ್ನೆಸ್ಗಳನ್ನು ಸ್ಥಾಪನೆ ಮಾಡಬೇಕು. ಹೌದಾ? ಪ್ರೈಮರಿ ಇಂಡಸ್ಟ್ರೀಸ್ಗಳಲ್ಲಿ ನೋಡಿದ್ವಿ, ನ್ಯಾಚುರಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ರಿಸೋರ್ಸ್ಗಳನ್ನು ವಿತ್ ದ ಹೆಲ್ಪ್ ಆಫ್ ನೇಚರ್, ಆ್ಯಂಡ್ ಫ್ರಾಮ್ ದಿ ನೇಚರ್ ದಿ ರಿಸೋರ್ಸಸ್ ಆರ್ ಟು ಬಿ ಕಲೆಕ್ಟೆಡ್ ಅಂತ ಹೇಳಿದ್ವಿ ನಾವು. ಹೀಗಾಗಿ ನೀವು ಪ್ರತಿಯೊಂದನ್ನು ಬಿಸ್ನೆಸ್ ಸ್ಥಾಪನೆ ಮಾಡ್ತಕ್ಕಂಥ ವ್ಯಕ್ತಿ ಮಾಡಬೇಕು, ಯಾವ ಸ್ಥಳದಲ್ಲಿ ಮಾಡಬೇಕು, ಆ ಸ್ಥಳದಲ್ಲಿ ಇರ್ತಕ್ಕಂಥ ಜನರು ಏನದಾರ, ಜನಜೀವನ ಹೆಂಗದ, ಅವ್ರಿಗೆ ಬೇಕಾದ ವಸ್ತುಗಳಾವು, ಅಗತ್ಯಗಳೇನದಾವೆ, ಅವಶ್ಯಕತೆಗಳೇನದಾವೆ, ಮತ್ತು ಅಲ್ಲಿ ಯಾವ ಥರನಾದಂತಹ ಒಂದು ರಿಸೋರ್ಸಸ್ ಅವೈಲೇಬಲ್ ಇದೆ, ಸಂಪನ್ಮೂಲ ಅವೈಲೇಬಲ್ ಅದನ್ನು ನೋಡಿಕೊಂಡು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವುದು? ಫಿಸಿಕಲ್ ಫೆಸಿಲಿಟೀಸ್. ಫಿಸಿಕಲ್ ಫೆಸಿಲಿಟೀಸ್, ಫಿಸಿಕಲ್ ಫೆಸಿಲಿಟೀಸ್, ಭೌತಿಕ ಸೌಲಭ್ಯಗಳು. ಹೌದು, ಭೌತಿಕ ಸೌಲಭ್ಯಗಳಿದ್ದಾಗ ಮಾತ್ರ ನಿಮ್ಮದೊಂದು ಬಿಸ್ನೆಸ್ ಹಿಂಗೈತಿ, ಹಿಂಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಭೌತಿಕ ಸೌಲಭ್ಯಗಳಂದ್ರೆ ಏನು ಬರ್ತಾವ್ರಿ ಇಲ್ಲಿ ಅಂತ ಕೇಳಿದರೆ, ಇಟ್ ಮೈಟ್ ಬಿ ಎ ಬಿಲ್ಡಿಂಗ್, it might be a machinery, it might be a layout, it might be employees, it might be a services or other services, excellence to trade ಏನು ನೋಡಿದ್ವಲ್ಲ, ವ್ಯಾಪಾರದ ಅಥವಾ ವ್ಯವಹಾರದ ಪೂರಕಗಳು ಏನು ನೋಡಿದ್ವಲ್ಲ, ದೀಸ್ ಆಲ್ ದ ಥಿಂಗ್ಸ್ ಕಮ್ಸ್ ಅಂಡರ್ ದಿ ಫಿಸಿಕಲ್ ಫೆಸಿಲಿಟೀಸ್. ದೀಸ್ ಆರ್ ಮಸ್ಟ್. ನೀವು ಪ್ರೊಡ್ಯೂಸ್ ಮಾಡ್ಕೊಂಡು ಕುಂತ್ಬಿಟ್ರೆ, ಲೊಕೇಶನ್ ಇತ್ತು ಮಾಡಿ ಕುಂತ್ಬಿಟ್ರೆ ನಡೆದಿಲ್ಲ. ಫಿಸಿಕಲ್ ಫೆಸಿಲಿಟೀಸ್ ಇದ್ದಾಗ ಮಾತ್ರ ನಿಮ್ಮದು ಪ್ರೊಸೆಸ್, ನಿಮ್ಮ ಬಿಸ್ನೆಸ್ ಮುಂದುವರಿತದ. ಕಟ್ಟಡ ಆಗಿರ್ಬೋದು, ಸ್ಥಾವರ ವಿನ್ಯಾಸ ಆಗಿರ್ಬೋದು, ವ್ಯವಹಾರದ ಪೂರಕಗಳಾಗಿರಬಹುದು, ಮುಂತಾದ ವಿಷಯಗಳು ಇಲ್ಲಿ ಕಂಡು ಬರ್ತಾವೆ. ಇವೆಲ್ಲ ಇದ್ದಾಗ ಮಾತ್ರ ನಿಮ್ಮದು ಭೌತಿಕ ಸೌಲಭ್ಯ ಅನ್ನಿಸ್ಕೋತದ. ಅಂದಾಗ ಮಾತ್ರ ನಿಮಗೆ ಬಿಸ್ನೆಸ್ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಅದು ಪ್ಲ್ಯಾಂಟ್ ಲೇಔಟ್. ಪ್ಲ್ಯಾಂಟ್ ಲೇಔಟ್ ಪ್ಲ್ಯಾಂಟ್ ಲೇಔಟ್ ಅಂದರೆ ನೀವು ಯಾವ ಥರನಾದಂತಹ ಉಪಕರಣಗಳನ್ನು ಯುಟಿಲೈಸ್ ಮಾಡಿಕೊಂಡು ಉಪಯೋಗಿಸ್ಕೊಂಡು ಪ್ರೊಡಕ್ಷನ್ ಕಾರ್ಯವನ್ನು, ಉತ್ಪಾದನಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಪರಿಗಣನೆ ಮಾಡಿಕೊಂಡು ಅದರ ಪ್ರಕಾರವಾಗಿ ನೀವು ಪ್ಲ್ಯಾಂಟನ್ನು, ನಿಮ್ಮ ಸ್ಥಾವರವನ್ನು ನೀವು ವಿನ್ಯಾಸ ಮಾಡಬೇಕು. ಹೆಂಗ್ರಿ ಸರ್ ಅಂತ ಕೇಳಿದ್ರೆ, ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂದಮೇಲೆ ನೀವು ಮೀಡಿಯಮ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಮಾಡಿದ್ರು ಓಕೆ. ಯಾಕಂದರೆ ನೀವು ಯಂತ್ರೋಪಕರಣಗಳನ್ನು ಸರಳವಾಗಿ ನೀವು ಇನ್ಸ್ಟಾಲ್ ಮಾಡಬಹುದು, ಸ್ಥಾಪನೆ ಮಾಡ್ಬೋದು. ಒಂದು ವೇಳೆ ನೀವು ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಂತ ಮಾಡಲಿಕ್ಕೆ ಒಂದು ಪ್ಲ್ಯಾನ್ ಹಾಕಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲ್ಯಾಂಟ್ ಲೇಔಟನ್ನು ಮಾಡಿದರೆ ಉಪಯೋಗ ಆಗೋದಿಲ್ಲ.
ಬಿಸ್ನೆಸ್ ಪ್ಲ್ಯಾನ್ ನೋಡಿದ್ರೆ ದೊಡ್ಡದದ, ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ನೋಡಿದ್ರೆ ಲಾರ್ಜ್ ಸ್ಕೇಲ್ ಅದ, ದೊಡ್ಡ ಪ್ರಮಾಣದಲ್ಲಿ ನೀವು ಉತ್ಪಾದನಾ ಕಾರ್ಯವನ್ನು ಮಾಡ್ಲೋರಿದ್ದೀರಿ ಹೌದಾ. ಹೀಗಾಗಿ ದೊಡ್ಡ ಉಪಕರಣಗಳು, ಯಂತ್ರೋಪಕರಣಗಳು ಅವಶ್ಯಕವಾಗಿರ್ತಾವೆ. ಅಂಥ ಟೈಮ್ ಒಳಗೆ ನೀವು ಸ್ಮಾಲ್ ಸ್ಕೇಲ್ ಸಂಬಂಧಪಟ್ಟಿರ್ತಕ್ಕಂಥ ಪ್ಲ್ಯಾಂಟ್ ನೀವು ಸ್ಕೆಚ್ ಹಾಕಿಟ್ರೆ, ರೆಡಿ ಮಾಡಿಟ್ರೆ ಯೂಸ್ ಆಗೋದಿಲ್ಲ. ಇಂಪ್ರಾಪರ್ ವೇ ಆಫ್ ಪ್ಲ್ಯಾಂಟ್ ಲೇಔಟ್ ಅಂತ ಕರೀತಾರೆ. ಡಿಸೈನಿಂಗ್ ದಿ ಇಂಪ್ರಾಪರ್ ಲೇಔಟ್, ಪ್ಲ್ಯಾಂಟ್ ಲೇಔಟ್ ಅಂತ ಕರೀತಾರೆ ಹೌದಾ. ಸೊ ಅದಕ್ಕೆ ಏನು ಮಾಡಬೇಕು, ನಿಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಸೈಜ್ ಆಫ್ ದ ಬಿಸ್ನೆಸ್ ನೋಡ್ಕೋಬೇಕು. ನೋಡಿಕೊಂಡು ನೀವು ಯಾವ ಥರನಾದಂಥ ಒಂದು ಯಂತ್ರೋಪಕರಣಗಳು ಯುಟಿಲೈಸ್ ಮಾಡಿಕೊಂಡು ನೀವು ಉತ್ಪಾದನೆ ಮಾಡ್ತಾ ಇದ್ದೀರಿ ನೋಡ್ಕೋಬೇಕು. ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ಲ್ಯಾಂಟ್ ಲೇಔಟನ್ನು ನೀವು ಇಲ್ಲಿ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವುದು, ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕರ್ಸ್. ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕರ್ಸ್. ಹೌದು ಏನ್ರಿ ಅಂತ ಕೇಳಿದ್ರೆ, ಯೋಗ್ಯ ಮತ್ತು ಸಮರ್ಪಣಾ ಮನೋಭಾವದ ಕಾರ್ಮಿಕರ ಒಂದು ಗುಂಪು ಇಲ್ಲಿರಬೇಕು. ಯೋಗ್ಯ ಮತ್ತು ಸಮರ್ಪಕ, ಯೋಗ್ಯ ಕಾಂಪಿಟೆಂಟ್, ಕಮಿಟೆಡ್ ಅಂದರೆ ಸಮರ್ಪಕ, ಅಂದರೆ ಮನಸ್ಸಾ ಇಚ್ಛೆಯಿಂದ ಕೆಲಸ ಮಾಡ್ತಕ್ಕಂತಹ ಮತ್ತು ಪರಿಣಿತಿಯನ್ನು ಹೊಂದಿರತಕ್ಕಂತಹ ಕೆಲಸಗಾರರು ನಿಮಗೆ ಬೇಕು, ನೀವು ತಗೊಂಡಿರಬೇಕು. ಇವನೊಂದು ದೋಸ್ತ ಅದಾನ, ಇವನ ಅಣ್ಣ ಅದಾನ, ತಮ್ಮ ಅದಾನ ಅಂತ ತೊಗೊಂಡು ಕೆಲಸ ಮಾಡಿದ್ರಲ್ಲ. ಇಫ್ ದೇ ಆರ್ ಕಾಂಪಿಟೆಂಟ್, ಅಫ್ಕೋರ್ಸ್ ಯು ಕ್ಯಾನ್ ಲೆಟ್ ದಮ್ ಟು ವರ್ಕ್ ವಿತ್ ಯು. ಇಫ್ ದೇ ಆರ್ ನಾಟ್ ಎಟ್ ಆಲ್ ಕಾಂಪಿಟೆಂಟ್, ಯು ಶುಡ್ ನಾಟ್ ಆಫರ್ ದಮ್, ಯು ಶುಡ್ ನಾಟ್ ಅಕ್ಸೆಪ್ಟ್ ಸಚ್ ಕೈಂಡ್ ಆಫ್ ಅ ಪೀಪಲ್. ಇಲ್ಲೇನೊಬ್ರಿಗೂ ಪರಿಣಿತಿ ಹೊಂದಿರತಕ್ಕಂತಹ, ಸಮರ್ಪಕವಾದಂಥ ಮನೋಭಾವನೆಯನ್ನು ಹೊಂದಿರತಕ್ಕಂತಹ ವರ್ಕರ್ಸ್ಗಳನ್ನು ನೀವು ಇಲ್ಲಿ ಉಪಯೋಗಿಸ್ಕೊಳ್ಬೇಕು, ಕೆಲಸವನ್ನು ಕೊಡಬೇಕು, ಕೆಲಸ ಮಾಡಿಸ್ಬೇಕು. ಅಂದಾಗ ಮಾತ್ರ ಏನಾಗ್ತದೆ, ನಿಮ್ಮ ಒಂದು ಬಿಸ್ನೆಸ್ಸಿಗೆ ಒಳ್ಳೆ ಔಟ್ಪುಟ್ ಬರ್ತದೆ, ಒಳ್ಳೆಯ ಒಂದು ರಿಸಲ್ಟ್ ಬರ್ತದೆ, ಫಲಿತಾಂಶ ಬರ್ತದೆ. ಒಳ್ಳೆಯ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಟಾರ್ಗೆಟ್ಗಳನ್ನು ನಿಗದಿತಪಡಿಸಿದಂಥ ಸಮಯದಲ್ಲಿ ನೀವು ತಲುಪಲಿಕ್ಕೆ, ರೀಚ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕಾಂಪಿಟೆಂಟ್ ಆ್ಯಂಡ್ ಕಮಿಟೆಡ್ ವರ್ಕರ್ಸ್ ಅನ್ನೋದ್ರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಯಾವುದು ಅಂತ ಕೇಳಿದ್ರೆ, ಟ್ಯಾಕ್ಸ್ ಪ್ಲ್ಯಾನಿಂಗ್, ತೆರಿಗೆ ಯೋಜನೆ. ಟ್ಯಾಕ್ಸ್ ಪ್ಲ್ಯಾನಿಂಗ್, ತೆರಿಗೆ ಯೋಜನೆ ಅಂತ ಕರೀತಾರೆ. ಅದು ಈಗಂತೂ GST ಬಂದ್ಬಿಟ್ಟದ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಂದ್ಬಿಟ್ಟದ. ಸೊ ಅಕಾರ್ಡಿಂಗ್ ಟು